ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಮಾತು ಸಾವಿರ ಅರ್ಥ. ಹೌದು ಸ್ನೇಹಿತರೆ, ಕನ್ನಡ ಗಾದೆಗಳು ಅಂದರೆ ಕೇವಲ ಮಾತಲ್ಲ, ಅದು ಅನುಭವ, ಜ್ಞಾನ ಮತ್ತು ಜೀವನದ ಪಾಠ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ಪ್ರಸಿದ್ಧ ಕನ್ನಡ ಗಾದೆಗಳು ಮತ್ತು ಅವುಗಳ ಸುಂದರ ಅರ್ಥವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ನಿಮಗೆ ಕನ್ನಡ ಸಂಸ್ಕೃತಿ ಮತ್ತು ಜ್ಞಾನ ಇಷ್ಟವಾದರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ, ಭಾಗ 11. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆ 1. ಓದಿ ಓದಿ ಮರುಳಾದ ಕೂಚುಬಟ್ಟ. ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ, ಅತಿಯಾಗಿ ಓದಿ ಪ್ರಾಯೋಗಿಕ ಜ್ಞಾನವಿಲ್ಲದೆ ಹೋದವರನ್ನು ಅಥವಾ ವಿವೇಚನೆ ಕಳೆದುಕೊಂಡವರನ್ನು ಹಾಸ್ಯ ಮಾಡಲು ಬಳಸುತ್ತಾರೆ. ಈ ಗಾದೆ ಮಾತಿನ ಹಿಂದೆ ಒಂದು ಪುಟ್ಟ ಕಥೆ ಇದೆ. ಅದೇನಪ್ಪ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೂಚುಬಟ್ಟ ಎಂಬುವವನು ಅತಿಯಾಗಿ ಓದುತ್ತಿರ್ತಾನೆ. ಒಂದು ದಿನ ಅಡುಗೆ ಮಾಡುವಾಗ ಅವನ ಮಡದಿ ಒಲೆಗೆ ನೀರು ಹಾಕು ಅಂತ ಹೇಳ್ತಾಳೆ. ಆತ ಪುಸ್ತಕದಲ್ಲಿ ಬರೆದಿರುವಂತೆ ಒಲೆಗೆ ನೀರು ಸುರಿದರೆ ಬೆಂಕಿ ಆರುತ್ತದೆ ಎಂಬ ನಿಯಮವನ್ನಷ್ಟೇ ನೆನಪಿಸಿಕೊಂಡು ಅಡುಗೆಯ ಹದವನ್ನರಿದೇ ಕೆಡಿಸ್ತಾನೆ. ಅಂದರೆ ಕೇವಲ ಪುಸ್ತಕದ ಬದನೆಕಾಯಿಗೂ ಪುಸ್ತಕದ ಸಿದ್ಧಾಂತಕ್ಕೂ ಜೀವನದ ಅನುಭವಕ್ಕೂ ವ್ಯತ್ಯಾಸವಿದೆ ಎಂಬುದು ಇದರ ಸಾರ. ಓದಿ ಓದಿ ಮರುಳಾದ ಕೂಚುಬಟ್ಟ. ಬರೀ ಪುಸ್ತಕಗಳನ್ನು ಓದುತ್ತಾ ಲೋಕಜ್ಞಾನವಿಲ್ಲದೆ ಮೂರ್ಖರಾಗುವುದು ಎಂದರ್ಥ. ಕೇವಲ ಪುಸ್ತಕದ ಬದನೆಕಾಯಿ ಅಂದರೆ ಕೇವಲ ಓದಿನಿಂದ ಜ್ಞಾನ ಬರುವುದಿಲ್ಲ, ಅದರ ಜೊತೆಗೆ ಅನುಭವ ಮತ್ತು ಲೋಕದ ಅರಿವು ಸಹ ಮುಖ್ಯ. ಓದು ಒಳ್ಳೆಯದೇ, ಆದರೂ ಅದು ವ್ಯಕ್ತಿಯನ್ನು ಸಾಮಾಜಿಕ ಜೀವನದಿಂದ ದೂರ ಮಾಡಿದರೆ ಅಥವಾ ವಿವೇಚನೆಯನ್ನು ಕಳೆದುಕೊಳ್ಳುವಂತೆ ಮಾಡಿದರೆ ಪ್ರಯೋಜನವಿಲ್ಲ. ಓದಿದ ವಿಷಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಅದು ವ್ಯರ್ಥ. ಅತಿಯಾದ ಓದಿನಿಂದ ಮೆದುಳು ದಣಿದು ಅಥವಾ ಗೊಂದಲಕ್ಕೀಡಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯನ್ನು ಇದು ಸೂಚಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಜೀವನದಲ್ಲಿ ಬರೀ ಅಕ್ಷರ ಜ್ಞಾನಕ್ಕಿಂತ ಅನುಭವದ ಜ್ಞಾನ ಮತ್ತು ವಿವೇಚನೆ ಮುಖ್ಯ ಎಂದು ಈ ಗಾದೆಯು ತಿಳಿಸುತ್ತದೆ. ಗಾದೆ ಮಾತು 2. ಊರಿಗೆ ಬಂದವಳು ನೀರಿಗೆ ಬಾರದೆ ಎತ್ತಾಳ್ಯೆ. ಈ ಜನಪ್ರಿಯ ಕನ್ನಡ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಒಂದು ಸ್ಥಳಕ್ಕೆ ಅಥವಾ ಸನ್ನಿವೇಶಕ್ಕೆ ಬಂದ ಮೇಲೆ ಅಲ್ಲಿನ ಅನಿವಾರ್ಯವಾದ ಕರ್ತವ್ಯಗಳನ್ನು ಅಥವಾ ಸಾರ್ವಜನಿಕ ನಿಯಮಗಳನ್ನು ಪಾಲಿಸಲೇಬೇಕು. ಹಿಂದಿನ ಕಾಲದಲ್ಲಿ ಊರಿಗೆ ಎಲ್ಲರೂ ನೀರಿಗಾಗಿ ಕೆರೆ ಅಥವಾ ಬಾವಿಯ ಬಳಿ ಬರಲೇಬೇಕಿತ್ತು. ಹಾಗೇನೆ ಸಮಾಜದ ಭಾಗವಾದ ಮೇಲೆ ಅಲ್ಲಿನ ರೀತಿ ನೀತಿಗಳಿಗೆ ನಾವು ಬದ್ಧರಾಗಬೇಕಾಗುತ್ತದೆ ಎಂಬುದು ಈ ಗಾದೆಯ ಅರ್ಥ. ಈ ಗಾದೆಯನ್ನು ಮುಖ್ಯವಾಗಿ ಯಾವುದಾದರೂ ಅನಿವಾರ್ಯತೆಯನ್ನು ವಿವರಿಸಲು ಬಳಸಲಾಗುತ್ತದೆ. ಉದಾಹರಣೆಗೆ, ಕೆಲಸಕ್ಕೆ ಸೇರಿದ ಮೇಲೆ ಕಷ್ಟಪಡಲೇಬೇಕು ಅಥವಾ ಸಂಸಾರ ಹೂಡಿದ ಮೇಲೆ ಜವಾಬ್ದಾರಿ ನಿಭಾಯಿಸಲೇಬೇಕು ಎನ್ನುವ ಸಂದರ್ಭದಲ್ಲಿ ಈ ಮಾತು ಹೇಳಲಾಗುತ್ತದೆ. ಇದೇ ಅರ್ಥ ನೀಡುವ ಅಥವಾ ಇದಕ್ಕೆ ಸಂಬಂಧಿಸಿದ ಇತರ ಗಾದೆಗಳು ಏನಪ್ಪಾ ಅಂತ ಅಂದರೆ, ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಮತ್ತೆ ಊರಿಗೆ ಉಪಕಾರಿ ಮನೆಗೆ ಮಾರಿ. ಈ ಎರಡೂ ಗಾದೆಗಳು ಸಹ ಇದಕ್ಕೆ ಹೊಂದಿಕೊಳ್ತವೆ. ಹೇಗಪ್ಪ ಅಂತ ಅಂದರೆ, ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅಂತ ಅಂದರೆ ನಾವು ಮಾಡಿದ ತಪ್ಪಿಗೆ ಅಥವಾ ಕೆಲಸಕ್ಕೆ ತಕ್ಕ ಫಲವನ್ನು ಅನುಭವಿಸಲೇಬೇಕು ಎಂಬ ನೈತಿಕ ಸತ್ಯವನ್ನು ಹೇಳುತ್ತದೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂದರೆ ಹೊರಗಿನವರಿಗೆ ಸಹಾಯ ಮಾಡುತ್ತಾ ತನ್ನ ಮನೆಯವರಿಗೆ ತೊಂದರೆ ಕೊಡುವವರನ್ನು ಹೀಗೆ ಹಾಸ್ಯ ಮಾಡಲಾಗುತ್ತದೆ. ಇನ್ನು ಮುಂದಿನ ಗಾದೆ ಏನಪ್ಪಾ ಅಂತ ಅಂದರೆ, ಹಾಡಿದ್ದೇ ಹಾಡೋ ಕಿಸ್ಪಾಯ್ ದಾಸ. ಈ ಕನ್ನಡ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಒಬ್ಬ ವ್ಯಕ್ತಿಯು ತಾನು ಹೇಳಿದ್ದನ್ನೇ ಪದೇ ಪದೇ ಹೇಳುತ್ತಾ ಇತರರ ಮಾತು ಅಥವಾ ಪರಿಸ್ಥಿತಿಯನ್ನು ಗಮನಿಸದೆ ಏಕತಾನತೆಯಿಂದ ವರ್ತಿಸುವುದನ್ನು ಇದು ಸೂಚಿಸುತ್ತದೆ. ಕಿಸ್ಬಾಯಿ ಎಂದರೆ ಸದಾ ಬಾಯಿ ತೆರೆದಿರುವ ಅಥವಾ ಹಲ್ಲು ಕಾಣುವಂತೆ ನಗುತ್ತಿರುವ ವ್ಯಕ್ತಿ. ಒಬ್ಬ ಭಿಕ್ಷುಕ ಅಥವಾ ದಾಸನು ತನಗೆ ತಿಳಿದಿರುವಂತಹ ಒಂದೇ ಹಾಡನ್ನು ಪ್ರತಿಯೊಂದು ಮನೆಯ ಮುಂದೆಯೂ ಹಾಡುತ್ತಾ ಹೋಗುವಂತೆ ಕೆಲವರು ತಮ್ಮ ವಾದವನ್ನೇ ಅಥವಾ ವಿಷಯವನ್ನೇ ಬಿಡದೆ ಮರಳಿ ಮರಳಿ ಹೇಳುವ ಸ್ವಭಾವವನ್ನು ಹೊಂದಿರುತ್ತಾರೆ. ಯಾರಾದರೂ ಹೊಸ ವಿಚಾರಗಳನ್ನು ಸ್ವೀಕರಿಸದೆ ಹಳೆಯದನ್ನೇ ಪೀಠಿಕೆಯಂತೆ ಹೇಳುತ್ತಿದ್ದರೆ ಅಥವಾ ಒಂದೇ ವಾದವನ್ನೇ ಹಿಡಿದು ಕುಳಿತಿದ್ದರೆ ಅವರನ್ನು ಹಾಸ್ಯ ಮಾಡಲು ಅಥವಾ ಅವರ ಏಕತಾನತೆಯನ್ನು ಟೀಕಿಸಲು ಈ ಗಾದೆಯನ್ನು ಬಳಸಲಾಗುತ್ತದೆ. ಈ ಗಾದೆಯನ್ನು ಇಂಗ್ಲಿಷ್ನಲ್ಲಿ ಟು ಹಾರ್ಪ್ ಅಪಾನ್ ದ ಸೇಮ್ ಸ್ಟ್ರಿಂಗ್ ಎಂಬ ನುಡುಗಟ್ಟಿಗೆ ಹೋಲಿಸಬಹುದು. ಗಾದೆ ಮಾತು 4. ಹಾವು ಸಾಯಬಾರದು, ಕೋಲು ಮುರಿಬಾರದು. ಇದು ಅತ್ಯಂತ ಜಾಣ್ಮೆಯಿಂದ ನಿರ್ಧಾರವನ್ನು ಸೂಚಿಸುವ ಗಾದೆ ಮಾತಾಗಿದೆ. ಇದರ ಅರ್ಥ ಮತ್ತು ಹಿನ್ನೆಲೆ ಏನಪ್ಪ ಅಂತ ಅಂದರೆ, ಯಾವುದೇ ಸಮಸ್ಯೆಯನ್ನು ಬಗೆಹರಿಸುವಾಗ ಯಾರಿಗೂ ಅಥವಾ ಯಾವುದಕ್ಕೂ ನಷ್ಟವಾಗದಂತೆ ಅತ್ಯಂತ ಕೌಶಲ್ಯದಿಂದ ಮತ್ತು ಜಾಣ್ಮೆಯಿಂದ ಕೆಲಸ ಮುಗಿಸಬೇಕು. ಇಲ್ಲಿ ಹಾವು ಎಂದರೆ ನಾವು ಎದುರಿಸುತ್ತಿರುವ ಸಮಸ್ಯೆ ಅಥವಾ ಶತ್ರು.
ಕೋಲು ಎಂದರೆ ನಮ್ಮ ಸಾಧನ ಅಥವಾ ಸಂಪನ್ಮೂಲ. ಹಾವನ್ನು ಹೊಡೆಯುವಾಗ ಹಾವು ಸಾಯಬೇಕು, ಕೆಲಸವಾಗಬೇಕು, ಆದರೆ ಅದನ್ನು ಹೊಡೆಯಲು ಬಳಸಿದ ಕೋಲು ಮುರಿಯಬಾರದು. ಅಂದರೆ ನಮ್ಮ ಆಸ್ತಿಗೆ ಅಥವಾ ನಮಗೆ ಹಾನಿಯಾಗಬಾರದು. ಶತ್ರುವಿನ ನಾಶವಾಗಬೇಕು, ಆದರೆ ನಮ್ಮ ಶಕ್ತಿಯ ವ್ಯಯವಾಗಬಾರದು ಅಥವಾ ನಮಗೆ ಯಾವುದೇ ತೊಂದರೆಯಾಗಬಾರದು ಎಂಬುದೇ ಈ ಗಾದೆಯ ಅರ್ಥ. ಸಂಕೀರ್ಣವಾದ ಸಂದರ್ಭಗಳಲ್ಲಿ ಎರಡೂ ಕಡೆಗೂ ಹಾನಿಯಾಗದಂತೆ ಮಧ್ಯಮ ಮಾರ್ಗವನ್ನು ಅಥವಾ ಯುಕ್ತಿಯನ್ನು ಬಳಸುವಾಗ ಈ ಗಾದೆಯನ್ನು ಉದಾಹರಣೆಯಾಗಿ ಕೊಡಲಾಗುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಟು ಕಿಲ್ ದ ಸ್ನೇಕ್ ವಿತೌಟ್ ಬ್ರೇಕಿಂಗ್ ದ ಸ್ಟಿಕ್ ಎಂದು ಹೇಳಬಹುದು. ಗಾದೆ ಮಾತು 5. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಸಕಾಲದಲ್ಲಿ ಒದಗಿ ಬಂದ ಅವಕಾಶವನ್ನು ಕಳೆದುಕೊಳ್ಳುವ ಮೂರ್ಖತನವನ್ನು ಈ ಗಾದೆ ಮಾತು ಎತ್ತಿ ತೋರಿಸ್ತಾ ಇದೆ. ಈ ಗಾದೆಯಲ್ಲಿ ಎಣ್ಣೆ ಎಂಬುದು ಲಾಭ ಅಥವಾ ಶುಭ ಸಂದರ್ಭದ ಸಂಕೇತ. ಹಿಂದೆ ಎಣ್ಣೆಯು ತುಂಬ ಬೆಲೆ ಬಾಳುವ ವಸ್ತುವಾಗಿತ್ತು. ಯಾರಾದರೂ ಪುಕ್ಸಟ್ಟೆಯಾಗಿ ಅಥವಾ ಸುಲಭವಾಗಿ ಎಣ್ಣೆ ನೀಡಲು ಬಂದಾಗ ಅದನ್ನು ತೆಗೆದುಕೊಳ್ಳದೆ ಕಣ್ಣು ಮುಚ್ಚಿಕೊಳ್ಳುವುದು ಅಂದರೆ ಬಂದ ಅದೃಷ್ಟವನ್ನು ಕೈಯಾರೆ ತಳ್ಳಿ ಹಾಕುವುದು ಎಂದರ್ಥ. ಕೆಲವು ಬಾರಿ ಮನುಷ್ಯನು ತನ್ನ ಅಜ್ಞಾನದಿಂದ ಅಥವಾ ಅಹಂಕಾರದಿಂದ ತನಗೆ ಒದಗಿ ಬಂದ ಸುವರ್ಣಾವಕಾಶವನ್ನು ಗುರುತಿಸದೆ ನಿರ್ಲಕ್ಷಿಸುತ್ತಾನೆ. ಆ ಅವಕಾಶ ಹೋದ ಮೇಲೆ ಪಶ್ಚಾತ್ತಾಪ ಪಡುವುದರಲ್ಲಿ ಅರ್ಥವಿಲ್ಲ ಎಂಬುದು ಈ ಗಾದೆಯ ಸಾರವಾಗಿದೆ. ಯಾರಾದರೂ ತಮಗೆ ಸಿಕ್ಕ ಉತ್ತಮ ಉದ್ಯೋಗ, ಸಹಾಯ ಅಥವಾ ಲಾಭದಾಯಕ ಸನ್ನಿವೇಶವನ್ನು ತಮ್ಮದೇ ತಪ್ಪಿನಿಂದ ಕಳೆದುಕೊಂಡಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಗಾದೆ ಏನಪ್ಪಾ ಅಂತ ಅಂದರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಗಾದೆಯು ಇದೇ ರೀತಿಯ ಅರ್ಥವನ್ನು ನೀಡುತ್ತದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ 5 ಗಾದೆ ಮಾತುಗಳು ಮತ್ತು ಅದರ ಅರ್ಥವನ್ನು. ಒಂದು ಚಿಕ್ಕ ಗಾದೆ, ಆದರೆ ಅದರೊಳಗೆ ದೊಡ್ಡ ಅರ್ಥ ಅಡಗಿದೆ ಅಲ್ವಾ. ನಮ್ಮ ಜೀವನಕ್ಕೂ ಇಂಥ ಗಾದೆಗಳು ಪಾಠ ಕಲಿಸುತ್ತವೆ. ನಿಮಗೆ ಇವತ್ತಿನ ಈ ವಿಡಿಯೋ ಉಪಯೋಗವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಇಂಥ ಕನ್ನಡ ಗಾದೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.